ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್ ಅಂಡ್ ಕ್ಯಾಸ್ಟ್ ಸೆನ್ಸಸ್ ಆಗ್ಬೇಕು ಅಂತ ಹೇಳಿದ್ವಿ. ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾರ, ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರ ಏನು ಅಂತ ಗೊತ್ತಿಲ್ಲ. ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು. ಈಗಿರ್ತಕ್ಕಂಥದ್ದು ಕ್ಯಾಸ್ಟ್ ಸೆನ್ಸಸ್ ಮಾಡ್ತೀವಿ, ಮತ್ತೆ ಜನಗಣತಿ ಮಾಡ್ತೀವಿ. ಸೆನ್ಸಸ್ ಅಂಡ್ ಕ್ಯಾಸ್ಟ್ ಸೆನ್ಸಸ್, ಜಾತಿ ಮತ್ತು ಜನಗಣತಿ ಎರಡು ಜೊತೆನೆ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಸರಿಯಪ್ಪ. ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಜಸ್ಟಿಸ್ ಮಾಡ್ಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ಬೇಕಾಗ್ತದೆ. ಹೇಳಿ. ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಬಂದಾಗ ಸಾಕಷ್ಟು ಟೀಕೆಗಳು ಕೇಳಿ ಬಂದಿರುವಂತದ್ದು, ಈಗ ಮತ್ತೆ ಮೇಲ್ಗಡೆಯೂ ಕೂಡ ಅದಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ನೀವು ರಾಜ್ಯದಲ್ಲಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳಾದವು. ಇವಾಗ ಕ್ಯಾಬಿನೆಟ್ ನಲ್ಲಿ ಮಂಡಿಸಿದೀವಿ. ನಾನು ಎಲ್ಲ ಸಚಿವರಿಗೂ ಕೂಡ ಒಪಿನಿಯನ್ ಕೊಡಿ ಅಂತ ಹೇಳಿದ್ದೀನಿ. ಅವರು ರೈಟಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟ ಮೇಲೆ ನಾವು ಮತ್ತೆ ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಚರ್ಚೆ ಮಾಡ್ತೀವಿ. ಸರ್, ಇವತ್ತು ಕೇಂದ್ರದಲ್ಲಿ ಈ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆ ನಡೆದಿದೆ. ಎಲ್ಲ ಒಂದ್ ಕಡೆ ಯುದ್ಧ ಘೋಷಣೆ ಮಾಡ್ತಾರ ಅನ್ನೋ ಒಂದು ವಿಚಾರದಲ್ಲಿ ಚರ್ಚೆಗಳು ಶುರುವಾಗಿದೆ. ಯುದ್ಧ ಅನಿವಾರ್ಯ ಆದ್ರೆ ಯುದ್ಧ ಮಾಡಲಿ, ನಮ್ಗೆ ವಿರೋಧ ಇಲ್ಲ. ಯುದ್ಧ ಮಾಡಕ್ಕೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಭಯೋತ್ಪಾದನೆ ಮೂಲೋತ್ಪಾಟನೆ ಮಾಡಬೇಕು, ಭಯೋತ್ಪಾದನೆಯನ್ನು ನಾಶ ಮಾಡಬೇಕು. ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು. ಮತ್ತೆ ಎಲ್ರಿಗೂ ಭದ್ರತೆ, ಸೆಕ್ಯೂರಿಟಿ ಕೊಡಬೇಕು. ದಟ್ ಇಸ್ ವಾಟ್ ಐ ಮೀನ್ಟ್. ನಾನು ಯುದ್ಧ ಮಾಡಬೇಡಿ ಅಂತ ಹೇಳಿಲ್ಲ. ಯುದ್ಧ ಮಾಡೋದಾದ್ರೆ ಮಾಡಿ ಭಯೋತ್ಪಾದನೆಯನ್ನು ಕೂಡ ನಾಶ ಮಾಡಿ. ಹಿಂದೆ ಇಂದಿರಾ ಗಾಂಧಿ ಅವರು 1971 ಪಾಕಿಸ್ತಾನದ ವಿರುದ್ಧ ಮಾಡಿ ಪಾಕಿಸ್ತಾನದವರನ್ನು ಬಗ್ಗು ಬಡಿದಿದ್ರು. ಸುಮಾರು 80,000 ಜನ ಸೈನಿಕರನ್ನ ಶರಣಾಗತರಾಗಿದ್ರು. ಪಾಕಿಸ್ತಾನ ಸೈನಿಕರು 80,000 ಜನ ಶರಣಾಗತರಾಗಿದ್ರು. ಸರ್, ಇದೇ ಈ ಟೆರರಿಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಾಕಷ್ಟು ಟ್ವೀಟ್ ವಾರ್ಗಳು ನಡೀತಾ ಇದ್ವು. ನಿನ್ನೆ ಮೋದಿಯವರ ತಲೆ ಇಲ್ಲರದ ಒಂದು ಫೋಟೋನ ಅಂಟಿಸಿ ಕಾಂಗ್ರೆಸ್ ಟ್ವೀಟ್ ಮಾಡಿತ್ತು. ಇವತ್ತು ಅದನ್ನು ಡಿಲೀಟ್ ಮಾಡಿದೆ. ಎಲ್ಲ ಅದೊಂದ್ ಕಡೆ ಈ ಕಾಂಗ್ರೆಸ್ಗೆ ತಿರುಗುಬಣ ಆಗ್ತಾ ಇದಾವೆ ಇಂಥವೆಲ್ಲ. ಗೊತ್ತಿದ್ ನೋಡಿಯಪ್ಪ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಅವೆಲ್ಲ ಮಾಡಕ್ ಹೋಗ್ಬಾರ್ದು, ಗೊತ್ತಾಯ್ತಲ್ಲ. ನರೇಂದ್ರ ಮೋದಿ ಅವ್ರದ್ದು ಮಾಡಬಾರ್ದು, ಇನ್ನೊಂದೊಬ್ಬರದ್ದು ಕೂಡ ಮಾಡಬಾರ್ದು, ಗೊತ್ತಾಯ್ತು. ಯಾರ್ದು ಮಾಡಬಾರ್ದು. ಸ್ವಾತಂತ್ರ್ಯ ಇದೆ ಅಂತೇಳಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಏನೆಲ್ಲ ಮಾಡಕ್ಕಾಗಲ್ಲ. ಹಾಗೂ ಇನ್ನೊಬ್ಬರಿಗೆ ಡಿಫೇಮ್ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ಇನ್ನೊಂದು ಈ ವಿಚಾರದಲ್ಲಿ ಈಗ ರಾಜತಾಂತ್ರಿಕ ನಡೆಯನ್ನ ಕೇಂದ್ರ ಸರ್ಕಾರ ಇಟ್ಟಿರುವಂತದ್ದು. ಒಂದ್ ಕಡೆ ಏನಾಗಿದೆ, ಪಾಕ್ ಪ್ರಜೆಗಳು ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು, ಇಲ್ಲಿ ಜನ ಅಲ್ಲಿ ವಾಸ ಮಾಡ್ತಾ ಇರುವಂತದ್ದು, ತಾಯಿ ಮಕ್ಕಳ ಅಗಲಿಸುವಂತ ಕೆಲಸಗಳು ಎಮೋಷನಲಿ ಬಹಳ ಜನರಿಗೆ ಒಂಥರ ಇದಾಗ್ತಾ ಇದೆ. ಕೇಂದ್ರ ಸರ್ಕಾರ ಏನ್